ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಜೋಳದ ಹಿಟ್ಟಿನಿಂದ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಹನಿ ಕೂಡ ಎಣ್ಣೆ ಇಲ್ಲದೆ ಹಬೇಲಿ ಬೇಯಿಸ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅಳತೆಯಿಂದ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಬಳಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನೋದಾಯಿತು ಅಂದರೆ ಹಿಟ್ಟನ್ನು ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಸೇರಿಸ್ಕೊಳ್ಳಿ. ಒಟ್ಟಲ್ಲಿ ಹಿಟ್ಟಿನ ಅಳತೆ ಏನೂ ಬೇಕಾಗೋದಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಅಥವಾ 1/2 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಸೇರಿಸ್ಕೊಳ್ಳಿ. ಇವಾಗ ಈ ಒಂದು ಹಿಟ್ಟನ್ನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ 4ರಿಂದ 5 ಹಸಿರುಮೆಣಸಿನಕಾಯಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 2ರಿಂದ 3 ಎಸಳು ಬೆಳ್ಳುಳ್ಳಿ, ಹಾಗೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿರುಮೆಣಸಿನಕಾಯಿನ ಸೇರಿಸ್ಕೊಳ್ಳಿ. ಇದನ್ನು ತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ. ಅಂದರೆ ಹಸಿರುಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟಿದ್ರೆ ಸಾಕು. ಇವಾಗ ತರಿಯಾಗಿ ರುಬ್ಬಿರ್ತಕ್ಕಂಥ ಈ ಒಂದು ಮಿಶ್ರಣನ ಅಥವಾ ಈ ಒಂದು ಹಸಿ ಖಾರದ ಪೇಸ್ಟನ್ನು ನಾನಿಲ್ಲಿ ಈ ಒಂದು ಜೋಳದ ಹಿಟ್ಟಿಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು. 1.5 ಕಪ್ ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಲ್ಲ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಇತ್ತು ಅಂದರೆ ಸಾಕು. ಇವಾಗ ಒಂದ್ಸರಿ ಹಾಕಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಕರೆಕ್ಟಾಗಿ ಕೈಯಿಂದ ಕಲಿಸ್ಕೊಳ್ಳಿ. ಹಾಕಿರ್ತಕ್ಕಂಥ ಒಂದು ಹಸಿರು ಮೆಣಸಿನಕಾಯಿ ಪೇಸ್ಟು ಹಿಟ್ಟಿಗೆ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ನೀರನ್ನ ಸೇರಿಸ್ತಾ ಕಲಿಸ್ಕೊಳ್ತಾ ಬರೋಣ. ನೀರು ತಣ್ಣೀರೇ ಇರಲಿ, ಅಂದರೆ ನಾರ್ಮಲ್ಲೇ ಇರಲಿ, ಬಿಸಿನೀರೇನು ಬಳಸೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀರಿನ ಕ್ವಾಂಟಿಟಿ ಕೂಡ ನೋಡಿಕೊಂಡು ಕಲಿಸ್ಕೊಳ್ಳಿ. ಒಟ್ಟಲ್ಲಿ ಚಪಾತಿ ಹಿಟ್ಟು ಅಥವಾ ರೊಟ್ಟಿ ಹಿಟ್ಟಿನ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರನ್ನ ಸೇರಿಸ್ತಾ ಕಲಿಸ್ಕೊಳ್ತಾ ಬರೋಣ. ತೀರಾ ಗಟ್ಟಿ ಆಗಬಾರ್ದು, ಒಂದು ಸ್ವಲ್ಪ ಸ್ಮೂತಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀರನ್ನ ಸೇರಿಸ್ತಾ ಕಲಿಸ್ತಾ ಬನ್ನಿ. ಇವಾಗ ಹಿಟ್ಟು ರೆಡಿಯಾಗಿರ್ತಕ್ಕಂಥ ಈ ಹಿಟ್ಟನ್ನು ನೀಟಾಗಿ ಒಂದ್ಸರಿ ನಾದ್ಕೊಳ್ಳಿ. 2ರಿಂದ 3 ನಿಮಿಷ ಎಷ್ಟು ಸಾಧ್ಯನೋ ಅಷ್ಟು ನಾದ್ಕೊಳ್ಳಿ. ನಾದಿದಾಗ ಹಿಟ್ಟು ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗುತ್ತೆ. ಇಲ್ಲ ಅಂತಂದರೆ ಕ್ರ್ಯಾಕ್ ರೀತಿಯಲ್ಲಿ ಒಂದು ಸ್ವಲ್ಪ ನಾವು ರೆಸಿಪಿಗಳನ್ನ ಮಾಡುವಾಗ ಕ್ರ್ಯಾಕ್ ಆಗುತ್ತೆ. ಹಾಗಾಗಿ ಜೋಳದ ಹಿಟ್ಟಾಗಿರೋದ್ರಿಂದ ಈ ರೀತಿ 2ರಿಂದ 3 ನಿಮಿಷ ಆದರೂ ನೀಟಾಗಿ ಕಲಿಸ್ಕೊಳ್ಳಿ, ಹಿಟ್ಟನ್ನು ನಾದ್ಕೊಳ್ಳಿ. ಇವಾಗ ನೋಡಿ, ಒಂದು ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಟೀ ಕುಡಿತಕ್ಕಂಥ ಒಂದು ಗ್ಲಾಸ್ನ ಅಥವಾ ಕಪ್ನ ತೊಗೊಂಡಿದ್ದೀನಿ ಒಂದು ಶೇಪ್ ಕೊಟ್ಕೊಳ್ಳೋಕ್ಕೆ. ಇಲ್ಲ ಅಂತಂದರೆ ಉಂಡೆಗಳು ಅಥವಾ ನಿಮ್ಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಒಂದು ಕಪ್ ಶೇಪಲ್ಲಿ ಮಾಡ್ತಿದ್ದೀನಿ, ಬಾಟಲ್ ಶೇಪಲ್ಲಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಈ ರೀತಿ ಒಂದು ಕಪ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ಇಷ್ಟೇ ಒಂದು ಹಿಟ್ಟು ಇರಲಿ, ಯಾಕಂದರೆ ಬೇಗ ಬೆಂದ್ಕೊಳ್ಬೇಕು. ಹಾಗಾಗಿ ಹಬೆಯಲ್ಲಿ ಬೇಯಿಸೋದ್ರಿಂದ ಕ್ವಾಂಟಿಟಿ ಈ ಒಂದು ಕ್ವಾಂಟಿಟಿಯಲ್ಲಿ ಇರಲಿ. ಈ ರೀತಿ ಒಂದು ಸ್ವಲ್ಪ ರೋಲ್ ಮಾಡಿಕೊಂಡು ಕೈಯಿಂದ ಪ್ರೆಸ್ ಮಾಡಿರ್ತಕ್ಕಂಥ ಈ ಒಂದು ಹಿಟ್ಟಿಗೆ ನಾವು ಒಂದು ಟೀ ಕಪ್ಪಿಂದ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಹಿಂದ್ಗಡೆ ಇರ್ತಕ್ಕಂಥ ಒಂದು ಟೀ ಕಪ್ಪಿಂದ ಪ್ರೆಸ್ ಮಾಡೋದ್ರಿಂದ ಒಂದು ಕಪ್ ರೀತಿಯಲ್ಲಿ ನಮಗೆ ಶೇಪ್ ಬರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ಕೈಯಿಂದನೂ ಕೂಡ ಕಪ್ ರೀತಿಯಲ್ಲಿ ನಾವು ಶೇಪ್ ಕೊಟ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಮಾಡ್ತಕ್ಕಂಥ ರೆಸಿಪಿ ಕೂಡ ಹಬೆಯಲ್ಲಿ ಬೇಗ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಿದ್ದೀನಿ. ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದಾಯಿತು ಅಂದರೆ ನಾವು ಹಿಟ್ಟನ್ನು ಮೊದಲೇ ನೀರಲ್ಲಿ ಬೇಯಿಸ್ಕೊಂಡಿಲ್ಲ, ಡೈರೆಕ್ಟಾಗಿ ಮಾಡಿರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಎಲ್ಲ ಹಿಟ್ಟನ್ನು ಇದೇ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಕಪ್ಪಿಲ್ಲ ಅಥವಾ ಟೀ ಕುಡಿಯೋ ಕಪ್ಪಿಂದ ಮಾಡೋಕ್ಕಾಗ್ತಿಲ್ಲ ಅನ್ನೋದಾಯಿತು ಅಂತಂದರೆ ಸಾಂಬಾರು ಬಡಿಸ್ತೀವಲ್ಲ, ಅಂದರೆ ಸಾಂಬಾರು ನಾವು ಬಡಿಸ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಸಾಂಬಾರು ಸೌಟಿಂದ ಕೂಡ ನಾವು ಮಾಡ್ಕೊಳ್ಬೋದು. ಜಸ್ಟ್ ಹಿಟ್ಟನ್ನು ನಾವು ಒಂದು ರೋಲ್ ಮಾಡಿ ಈ ರೀತಿ ಹಿಟ್ಟಿಗೆ ನಾವು ಸಾಂಬಾರು ಸೌಟಿಂದ ಪ್ರೆಸ್ ಮಾಡಿದರೆ ಸಾಕು. ಈ ಒಂದು ಸ್ಟ್ರಕ್ಚರಲ್ಲಿ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಹಬೆಯಲ್ಲಿ ಬೆಂದ್ಕೊಳ್ಳುತ್ತೆ, ಹಿಟ್ಟು ಪರ್ಫೆಕ್ಟಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಮಾಡಿರ್ತಕ್ಕಂಥ ಒಂದು ಹಿಟ್ಟನ್ನು ನಾವು ಇಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಹೋಲ್ ಆಗಿರ್ತಕ್ಕಂಥ ಒಂದು ಜರಡೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಜರಡೆಗೆ ಮಾಡಿರ್ತಕ್ಕಂಥ ಎಲ್ಲ ಕಪ್ ಶೇಪಲ್ಲಿರ್ತಕ್ಕಂಥ ಒಂದು ರೆಸಿಪಿನ ಈ ರೀತಿ ಜೋಡಿಸ್ತಾ ಹೋಗೋಣ. ಇದಕ್ಕೆ ನಾವು ನಾರ್ಮಲ್ ಆಗಿ ಹಳ್ಳಿ ಸೈಡು ಅಥವಾ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಜೋಳದ ಖಾರದ ಕಡುಬು ಅಂತ ಕೂಡ ಕರೀತಾರೆ. ಈ ಒಂದು ಮಳೆಗಾಲಕ್ಕೆ ಹೇಳಿ ಮಾಡಿಸ್ತಕ್ಕಂಥ ಒಂದು ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈ ಸೈಡಲ್ಲಿ ಆಲ್ರೆಡಿ ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ಬಿಸಿ ಆದ ನಂತರ ಈ ರೀತಿ ಜೋಡಿಸಿರ್ತಕ್ಕಂಥ ಒಂದು ಖಾರದ ಕಡುಬುಗಳನ್ನ ನಾವು
ಪಾತ್ರೆಗೆ ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಒಂದು ತಟ್ಟೆನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ಅಥವಾ 5 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕಾಗತ್ತೆ. ಈ ರೀತಿ ತಟ್ಟೆನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು 5 ನಿಮಿಷ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಆಯಿತು ಅಂದರೆ 5 ನಿಮಿಷ ಸಾಕು. ಇಲ್ಲ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀವಿ ಅನ್ನೋದಾಯಿತು ಅಂತಂದರೆ 8 ರಿಂದ 9 ನಿಮಿಷ ಆದರೂ ಬೇಯಿಸ್ಕೊಳ್ಳಿ. ಇವಾಗ ಬೆಂದ್ಕೊಂಡಿದೆ ಪರ್ಫೆಕ್ಟಾಗಿ. ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಆದರೂ ತಣ್ಣಗಾಗ್ಲಿಕ್ಕೆ ಬಿಡೋಣ. ತುಂಬಾ ಬಿಸಿಯಾಗಿರುತ್ತೆ. ತಣ್ಣಗಾದ ನಂತರ ತೆಕ್ಕೊಳ್ಳೋಣ. ಇವಾಗ ನೋಡಿ ತಣ್ಣಗಾಗಿದೆ. ಎಷ್ಟು ಪರ್ಫೆಕ್ಟಾಗಿ ಖಾರದ ಕಡುಬು ರೆಡಿಯಾಗಿದೆ. ಬೇಯಿಸುವಾಗಲೇ ಮನೆ ತುಂಬ ಈ ಒಂದು ಖಾರದ ಕಡುಬಿನ ಒಂದು ಘಮ ಹರಡ್ಕೊಂಡಿರುತ್ತೆ. ನಾನಿಲ್ಲಿ ಒಂದು ತಟ್ಟೆಗೆ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ, ಜಸ್ಟ್ ತುಪ್ಪನ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಟೊಮೆಟೊ ಚಟ್ನಿನ ಮಾಡಿಟ್ಕೊಂಡಿದ್ದೆ. ನೋಡಿ ತುಂಬಾ ಪರ್ಫೆಕ್ಟಾಗಿರ್ತಕ್ಕಂಥ ಈ ಮಳೆಗಾಲಕ್ಕೆ ಹೊಂದತಕ್ಕಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಜೋಳದ ಹಿಟ್ಟಿನ ಖಾರದ ಕಡುಬು ರೆಡಿಯಾಗಿದೆ. ಬೇಕು ಅಂದರೆ ಹಿಟ್ಟನ್ನು ಕಲಿಸುವಾಗ ನೀವು ಕಾಳು ಮೆಣಸಿನ ಪುಡಿನೂ ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ರಾಗಿ ಹಿಟ್ಟಿನಿಂದ, ಇದೇ ಜೋಳದ ಹಿಟ್ಟಿನಿಂದ ಒಂದು ಸೂಪರ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಹಬೆಯಲ್ಲಿ ಬೇಯಿಸ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.